ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿಯ ಉಡುಗೊರೆ ನಿನಗಾಗಿ ಕಾದಿದೆ. ದಾಳಿಂಬೆ ದ್ರಾಕ್ಷಿ ಫಲವ ಓ ಬಂದೆ. ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ಕೃಷ್ಣ, ಏನ್ ಕೃಷ್ಣ ಖುಷಿಯಲ್ಲಿದ್ಯಾ? ಸಿಗ್ಬಾರ್ದು ನನಗೆ ಸಿಗ್ತಾ ಇದೆ. ಅದಕ್ಕೆ ಯಾಕೆ ಇಷ್ಟು ಡೊಲ್ ಸುರಿಸ್ತಾ ಇದ್ಯಾ? ನಾನ್ ನಿನಗೆ 1000 ಸಲ ಹೇಳಿದೀನಿ, ನಮಗ್ ಸಿಗೋದು ಸಿಗುತ್ತೆ. ಸಿಗ್ಬಾರ್ದಂತಿದ್ರೆ ಏನ್ ಮಾಡಿದ್ರು ಸಿಗೋದಿಲ್ಲ. ನನಗ್ ಸಿಕ್ಬಿಡ್ತಲ್ಲ. ಏನದು? ಹೇಳಲ್ಲ, ನಾನು ಹೇಳಲ್ವಾ? ಮತ್ತಿಲ್ಲೇನ್ ಮಾಡ್ತಿದ್ವಿ? ತನ್ನೇನ್ ರಾತ್ರಿ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ತುಂಬಾ ನುಳಿಬೇಡ ಕಣೆ, ನನ್ಗೇನೇನೋ ಆಗ್ತಾ ಇದೆ. ಆನೆಗೆ ಕುದುರೆ ಲಾಯದಲ್ಲಿ ಏನೋ ಕೆಲಸ, ನಡೆಯ. ರಾತ್ರಿ ಹೂವಿನ ತೋಟಕ್ಕೆ ಬಾ, ಅಲ್ಲಿ ಆಮೇಲೆ ಮುತ್ತು ಬಂದೆ. ಮುತ್ತು ಬಂದೆ ಸಾವ್ಕಾರೆ. ಹೊರಡೆ ಹೋಗ್ಬೇಕು, ಗಾಡಿ ರೆಡಿ ಮಾಡಿ. ಸರಿ ಸಾವ್ಕಾರೆ. ಅದು ಸಂಜೆ ಹೂವಿನ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ನಿನಗಾಗಿ ಕಾದಿದೆ. ಅಂಜಲಿ ಬಂದೆ ಅತ್ತೆ. ಕಾಫಿ. ಎಲ್ಲೋ ಪುಟ ದೀಪಾವಳಿ ಉಡುಗೊರೆ ಕೊಡ್ತೀನಿ ಅಂದ್ಲು. ಇಲ್ಲೇ ಇರ್ತೀನಿ ಅಂದ್ಲಲ್ಲ, ಎಲ್ಲೋದ್ಲು? ಇಲ್ಲೇ ಬಂದಲ್ಲ, ಎಲ್ಲೋಗ್ಬಿಟ್ಟ? ಈ ನನ್ ಮಗ ಇಲ್ಲಿ ಯಾಕೆ ಬರ್ತಾವನೆ? ಮಾಡ್ತೀನಿ. ಎಲ್ಲೋಗ್ಬಿಟ್ಟ? ಏನ್ ಹುಡುಕ ಬಂದ್ರೆ ಜೇನ್ ಗುಡಿ ಸಿಕ್ಬಿಡ್ತಲ್ಲ. ಪದ್ದು ನನ್ ಮುದ್ದು ಮಲ್ಲಿಗೆ ಹೂವು ಚೆನ್ನ, ಬೆಳಕು ಚೆನ್ನ. ಬಂದರೆ ಏನು ತೊಂದರೆ? ನೋಡ್ದೆ 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 ನೋಡ್ದೆ. ದೇವ್ರೆ, ಇವ್ರು ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿಗೆ ಬಂದ್ರು? ಬಚ್ಕೋ. ಅರೆ, ಸಾವುಕಾರ ಯಾಕೆ ಬಚ್ಚಕೋತಿದ್ದಾರೆ? ಓಹ್, ಬಿಕ್ಕಳಿಕೆ ಬರೆ ಬಂದಿದೆ. ಓ, ಸಾವುಕಾರ ನೋಡಕ್ಕೆ ಇರ್ಬೇಕು. ಆಹಾ, ನನ್ನವಳು ಬಂದ್ಲು. ಏಯ್ ರಂಬೆ, ಏನಂದೆ?
ದೊಂಗ. ಆಹಾ ಎಷ್ಟ್ ಚೆನ್ನಾಗಿ ಹೇಳ್ತೆ ಕಣೆ. ಅಂಜಲಿ ಅಮ್ಮ ಈ ಕಡೆನೆ ಬರ್ತಿದ್ದೆ. ಅಯ್ಯಯ್ಯೋ. ಹೇ, ಮುತ್ತು, ದೀಪಾವಳಿ ಉಡುಗೊರೆ. ಅದು ದೀಪಾವಳಿಗೆ. ನಂಗೆ ಈಗ್ಲೇ ಬೇಕು, ಕೊಡು. ಅಯ್ಯೋ ನನ್ನ ಮಾತು ಕೇಳು. ಅಯ್ಯೋ ಎಲ್ಲೂ ಕಾಣಲ್ಲ. ರಾಜಕುಮಾರಿ ರಾಜಕುಮಾರಿ ಅಣ್ಣ ನಿನ್ ಕಾಲ್ ಮುಗಿತೀರಣ್ಣ. ತಪ್ಪಾತ ಅದಕ್ಕೆ ಯಾಕೆ ಕಾಲ್ ಹಿಡಿತೀಯ? ಮಜಾ ಮಾಡು ಮಜಾ ಮಾಡು. ಅವಳು ಒಪ್ಕೊಂಡ ಮೇಲೆ ಇನ್ನೇನಿದೆ ಮಾಡು. ಏನಾಯ್ತು? ನನ್ ಮಗನೇ ಏನಾಯ್ತಾಳ? ಏನಾಯ್ತಾಳಲ್ಲ ನನ್ ಮಗನೇ? ನಾನು ಮದ್ವೆ ಮಾಡ್ಕೋಬೇಕು ಅಂತಿದ್ ಹುಡುಗಿನ ನನ್ ಮಗ ಕ್ಯಾಚ್ ಹಾಕೊಂಡ್ಬಿಟ್ಟ. ಅಯ್ಯ ಅಷ್ಟೇ ತಾನೆ ನನ್ ಮಗನೇ. ಜೀವನದಲ್ಲಿ ಸಿಗ್ಬೇಕಂತಿದ್ರೆ ಸಿಕ್ಕೇ ಸಿಗುತ್ತೆ, ಸಿಗ್ಬಾರ್ದಂತಿದ್ರೆ ಏನ್ ಮಾಡಿದ್ರು ಸಿಗೋದಿಲ್ಲ. ಯಾರು ಯಾರಿಗೆ ದೀಪಾವಳಿ ಉಡುಗೊರೆ ಕೊಡೋದು? ಎಲ್ರು ಮರ್ಯಾದೆಯಿಂದ ಆಚೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಭೀಮಾ. ಇಷ್ಟು ಜನ ಒಟ್ಟಿಗೆ ಇಲ್ಲಿ? ನಾ ಹೇಳ್ತೀನಮ್ಮರೆ, ಸಂಜೆ ತೋಟಕ್ಕೆ ಬಾ, ದೀಪಾವಳಿ ಉಡುಗೊರೆ ಕೊಡ್ತೀನಿ ಅಂತ ಬರ್ದವನು ಆ ಪರದೇಸಿ ನನ್ ಮಗ. ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ, ಈ ಕಾಗೆ ಬಂದಲ್ ಮಾತ್ ಮಾತ್ರ ನಂಬೇಡಿ. ಆ ಲೆಟ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ ತಾಯಿ, ಯಾವ ಸಂಬಂಧನೂ ಇಲ್ಲ. ಎಲ್ಲಾರು ಒಂದೇ ಟೈಮಲ್ಲಿ ಒಂದೇ ಜಾಗದಲ್ಲಿ ಒಟ್ಟಿಗೆ ಸೇರಿದೀವಲ್ಲ, ಯಾಕೆ? 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 ಹೌದು ಯಾಕೆ? ಅದೇ ಯಾಕೆ? ಏನು ಡೌಟಾ? ಎಲ್ರು ಒಟ್ಟಿಗೆ ಸೇರಿ ಹಾಡಿ ಕುಣಿದು ಕುಪ್ಪಳಸಕ್ ತಾನೇ ಬಂದಿದ್ದೀರಿ. ಅಯ್ಯ ಮರ್ತ್ ಬಿಟ್ರ ಅಯ್ಯ? 10 ವರ್ಷದ ಹಿಂದೆ ಕಾಶಿಲಿ ತಮ್ಮ ಪಾದಕ್ ಬಿದ್ದು ತಮ್ಮ ಆಶೀರ್ವಾದ ಪಡ್ಕೊಂಡಿದ್ದೆ. ಇವತ್ತು ತಮ್ಮ ಕೃಪೆಯಿಂದ ಒಳ್ಳೆ ಸ್ಥಾನದಲ್ಲಿದ್ದೀನಯ್ಯ. ಇಲ್ಲಿದ್ದೀರಾ ಅಂತ ಯಾರೋ ಹೇಳಿದ್ರು, ತಮ್ಮನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಕಡೆಯಿಂದ ಇದೊಂದು ಸಣ್ಣ ಕಾಣಿಕೆ, ಸ್ವೀಕರಿಸಬೇಕು. ಏನಿದು? ಇದನ್ನ ತಮಗಾಗಿ ತಂದಿದ್ದೀನಯ್ಯ. ಇದನ್ ತಗೊಂಡು ನಾನೇನ್ ಮಾಡ್ಲಿ? ಎಲ್ಲ ತಿಳಿದು ನೀವೇ ಹೀಗೆ ಹೇಳಿದ್ರೆ ಹೇಗಯ್ಯ? ಜಗತ್ತಲ್ಲಿ ಇದಿಲ್ದೇ ಇದ್ರೆ ಬದುಕೋದಿಕ್ಕೆ ಆಗೋದಿಲ್ಲ. ಇದೊಂದಿದ್ರೆ ಏನ್ ಬೇಕಾದ್ರೂ ಪಡ್ಕೋಬೋದಯ್ಯ. ಈಗ ನಿನ್ಗೇನ್ ಬೇಕು? ನಿಮ್ಮ ಆಶೀರ್ವಾದದಿಂದ ನನಗೆಲ್ಲ ಇದೆ, ಆದ್ರೆ ನೆಮ್ಮದಿ ನೆಮ್ಮದಿ ಒಂದಿಲ್ಲಯ್ಯ. ನನಗದು ಬೇಕಯ್ಯ. ನೆಮ್ಮದಿ ತಗೋ. ಹಣದಿಂದ ಏನ್ ಬೇಕಾದ್ರೂ ತಗೊಳಕ್ ಸಾಧ್ಯ ಅಂದೆ, ಹಣದಿಂದ ನೆಮ್ಮದಿ ತಗೋ. ಸಾಧ್ಯನಾ? ಅಯ್ಯ, ಎಲ್ಲಾ ಹಣನು ನೀನೇ ಇಟ್ಕೊಂಡ್ಬಿಟ್ರೆ ನೆಮ್ಮದಿ ಸಿಗುತ್ತಾ? ನಿನ್ಗೆ ಎಷ್ಟು ಬೇಕೋ ಅಷ್ಟನ್ನ ಇಟ್ಕೊಂಡು ಮಿಕ್ಕಿದ ದಿನ ಹಂಚು. ನೀನ್ ಹಂಚು ಹಣದಿಂದ 10 ಜನಕ್ಕೆ ಉಪಯೋಗ ಆಗಬೇಕು ಅಂತ ಕೆಲಸ ಮಾಡು. ನೆಮ್ಮದಿ ತನಕ್ ತಾನೇ ಸಿಗುತ್ತೆ. ಹಂಚ್ತೀನಯ್ಯ. ಹಾ, ಹಂಚು. ದೇವರು ಮನಸ್ಸು ಕೊಟ್ಟಾಗ ಹಂಚ್ಬಿಡ್ಬೇಕು. ಆಗ್ಲೇ ನಿನಗ್ ನೆಮ್ಮದಿ, ಇನ್ನೊಬ್ಬರಿಗೆ ಉಪಕಾರ. ಹಂಚು. ಆಗ್ಲಯ್ಯ, ಹಂಚುತ್ತೀನಿ. ನಿಮ್ಗೆಲ್ಲ ಏನ್ ಬೇಕು? ದೇವ್ರ ಆಶೀರ್ವಾದ ತಗೊಳಕ್ ಬಂದಿ ಸ್ವಾಮಿ. ದೇವ್ರ? ಮನುಷ್ಯನ ದೇವ್ರು ಮಾಡ್ಬೇಡಿ, ಅದು ಒಳ್ಳೇದಲ್ಲ. ನಿಮ್ ಕೆಲ್ಸಾನೇ ನಿಮಗ್ ದೇವ್ರು, ಅದನ್ನ ನೋಡ್ಕೊ ಹೋಗಿ. ಹೋಗಿ. ಗುರುಭ್ಯೋ ನಮಃ.
ಏನು? ಅಯ್ಯ, ನಿಮ್ಮನ್ನೇನೋ ಕೇಳಬೇಕು ಅಂತ ಬಂದೆ, ಆದರೆ ನಿಮ್ಮ ನೋಡಿದ ತಕ್ಷಣ ನಂಗೆ ಯಾಕೋ ಮಾತೇ ಬರ್ತಿಲ್ಲ. ನಿಮ್ಮ ನೋಡಿ ಸಂತೋಷ ಆಯ್ತು, ನಾ ಬರ್ತೀನಿ. ಒಂದು ಹುಡುಗಿನ ಪ್ರೀತಿಸ್ತಾ ಇದೀಯಾ? ಹೌದಯ್ಯ, ನಾನು ಅವಳನ್ನೇ ಮದುವೆ ಆಗ್ಬೇಕು ಅಂತಿದ್ದೀನಿ. ಹಾಗೂ ನಮ್ಮ ಸಾಹುಕಾರ ಮದುವೆ ಆಗದೆ ನಾನು ಹೆಂಗೆ ಮದುವೆ ಆಗಲಿ? ಅದಕ್ಕೆ ನಮ್ಮ ಸಾಹುಕಾರಿಗೆ ಬೇಗ ಮದುವೆ ಆಗಲಿ ಅಂತ ಆಶೀರ್ವಾದ ಮಾಡಿ. ನೀನು ಇಷ್ಟಪಡೋದನ್ನೇ ನಿಮ್ಮ ಸಾಹುಕಾರರು ಇಷ್ಟಪಡ್ತಿದಾರಲ್ಲಪ್ಪ. ಹೌದಯ್ಯ, ಅವರು ಬೇಗ ಮದುವೆ ಆಗ್ಬೇಕು ಅಂತಿದ್ದಾರೆ. ಆಶೀರ್ವಾದ. ಇನ್ಮೇಲೆ ತಾನೇ ಆಟನೇ ಇರೋದು, ಅದನ್ನ ನೋಡ್ಬೇಕು ಅಂತ ತಾನೇ ಈ ಜಡ ಹಿಡಿದ ದೇಹ ಇಲ್ಲಿವರೆಗೂ ಬಂದಿರೋದು. ಅಯ್ಯ, ನೀವೇನು ಹೇಳ್ತಿದ್ರ ಅಂತ ಅರ್ಥ ಆಗ್ತಿಲ್ಲ. ಗೊತ್ತಾಗುತ್ತೆ ಗೊತ್ತಾಗುತ್ತೆ ಎಲ್ಲ ಗೊತ್ತಾಗುತ್ತೆ. ಮನೆಗೆ ಹೋಗಿ ನೋಡು.